ಕ್ರೈಮ್ ಕಾರ್ನರ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಮಗ ಸಿಕ್ಕಾಪಟ್ಟೆ ಕುಡಿತಾ ಇದ್ದ. ದುಡ್ಡು ಕೊಡಿ ಅಂತ ಕೇಳ್ತಾ ಇದ್ದ ಅನ್ನೋ ಕಾರಣಕ್ಕೆ ಹೆತ್ತವರೇ ತಮ್ಮ ಸ್ವಂತ ಮಗನನ್ನು ಸುಟ್ಟು ಕೊಂದು ಹಾಕಿರುವಂತಹ ಘಟನೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಡೆದಿದೆ. ಈ ಘಟನೆ ನಡೆದಿದ್ದು ಸೆಪ್ಟೆಂಬರ್ 5ನೇ ತಾರೀಕು. ಆದರೆ ತಡವಾಗಿ ಅಂದರೆ ಇತ್ತೀಚೆಗೆ ಬೆಳಕಿಗೆ ಬಂದಿದೆ. ಈ ಕೇಸ್ ಸಂಬಂಧ ಸಾವಳಗಿ ಪೊಲೀಸ್ ಸ್ಟೇಷನಲ್ಲಿ ಕೇಸ್ ದಾಖಲಾಗಿದೆ. ಹಾಗಾದರೆ ಏನಿದು ಕೊಲೆ ಪ್ರಕರಣ? ದುಶ್ಚಟಕ್ಕೆ ದಾಸನಾಗಿದ್ದ ಮಗ ತಂದೆ ತಾಯಿಗೆ ಭಾರ ಆಗಿದ್ದ ಹೇಗೆ? ಕೊಲೆ ಮಾಡುವಾಗ ನಡೆದಿದ್ದೇನು? ಇದೆಲ್ಲವನ್ನು ಈ ವಿಡಿಯೋದಲ್ಲಿ ಕ್ವಿಕ್ಕಾಗಿ ಹೇಳ್ತಾ ಹೋಗ್ತೀನಿ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಮಗ ದಿನ ಕುಡಿತಾ ಇದ್ದ. ಒಂದು ಲೆಕ್ಕದಲ್ಲಿ ಪಿವೋಟ್ ಅನ್ಕೊಳ್ಳಿ. ಕುಡಿದು ಬಂದು ಮನೆಯಲ್ಲಿ ಜಗಳ ಮಾಡ್ತಾ ಇದ್ದ. ತಂದೆ ತಾಯಿಗೆ ಸಾಕಾಗಿ ಹೋಗಿತ್ತು. ಏನು ಮಾಡೋದಪ್ಪ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಕೋಪದ ಕೈಗೆ ಬುದ್ಧಿ ಕೊಟ್ಟು ಹೆತ್ತ ಮಗನನ್ನೇ ಸುಟ್ಟು ಕೊಂದು ಹಾಕಿದ್ದಾರೆ. ಇಂತಹ ಒಂದು ಘಟನೆ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಬಿದ್ರಿ ಅನ್ನೋ ಗ್ರಾಮದಲ್ಲಿ ನಡೆದಿದೆ. ಡೀಸೆಲ್ ಸುರಿದು ಅನಿಲ್ ಕಾನಟ್ಟಿ ಅನ್ನೋ ಯುವಕನನ್ನು ಸುಟ್ಟು ಕೊಲೆ ಮಾಡಲಾಗಿದೆ. ಈ ಕೊಲೆಗೆ ಸಂಬಂಧಪಟ್ಟಂತೆ ಮೃತ ಯುವಕ ಅನಿಲನ ಅಪ್ಪ ಪರಪ್ಪ ಕಾನಟ್ಟಿ, ಆತನ ತಾಯಿ ಶಾಂತಾ ಕಾನಟ್ಟಿ ಹಾಗೂ ಮೃತ ಯುವಕನ ಸಹೋದರ ಬಸವರಾಜ್ ಕಾನಟ್ಟಿಯನ್ನು ಸಾವಳಗಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಇಲ್ಲಿ ಏನಾಗುತ್ತಂದರೆ, ಈ ಘಟನೆ ನಡೆದಿದ್ದು ಸೆಪ್ಟೆಂಬರ್ 5ನೇ ತಾರೀಕು. ಆದರೆ ತಡವಾಗಿ ಬೆಳಕಿಗೆ ಬಂದಿದೆ. ಈ ಅನಿಲ್ ಕಾನಟ್ಟಿನ ಯುವಕ ದುಶ್ಚಟಕ್ಕೆ ದಾಸ ಆಗಿರ್ತಾನೆ. ಹಳ್ಳಿ ಕಡೆ ಕೆಲವು ಪಿವೋಟ್ಗಳಿರ್ತವೆ. ಇವರೆಲ್ಲ ಹೇಗೆ ಅಡಿಕ್ಟ್ ಆಗಿರ್ತಾರೆ ಅಂತಂದರೆ, ಬೆಳಿಗ್ಗೆ ಎದ್ದ ತಕ್ಷಣ ಟೀನೋ ಕಾಫಿನೋ ಕುಡಿಬೇಕು ಅಂತ ಅನಿಸೋದೇ ಇಲ್ಲ ಇವರಿಗೆ. ಎದ್ದ ತಕ್ಷಣ ಸಾರಾಯಿ ಬೇಕೇ ಬೇಕು. ಕುಡಿಯೋದ್ರ ಸಲುವಾಗಿನೇ 4-5 ಗಂಟೆಗೆಲ್ಲ ನಿದ್ದೆಯಿಂದ ಎದ್ದೇಳೋರು ಇದ್ದಾರೆ. ಬೆಳಿಗ್ಗೆ ಕುಡಿಯೋದು ಸ್ಟಾರ್ಟ್ ಆದರೆ ರಾತ್ರಿ ನಿದ್ದೆ ಬರೋ ತನಕ ಕುಡಿತಾನೆ ಇರ್ತಾರೆ. ಈ ಅನಿಲ್ ಕೂಡ ಅದೇ ಕ್ಯಾಟಗರಿಗೆ ಸೇರ್ಕೊಂಡಿರ್ತಾನೆ. ಅದ್ರ ಜೊತೆಗೆ ಆನ್ಲೈನ್ ಬೆಟ್ಟಿಂಗ್ ಕೂಡ ಆಡ್ತಾ ಇರ್ತಾನೆ. ಅಲ್ಲೂ ಕೂಡ ಸಿಕ್ಕಾಪಟ್ಟೆ ದುಡ್ಡನ್ನು ಕಳ್ಕೊಂಡಿರ್ತಾನೆ. ಹಿಂಗೆ ಕುಡಿಯೋದು, ಆನ್ಲೈನ್ ಬೆಟ್ಟಿಂಗ್ ಆಡೋದು, ಏನೇನೆಲ್ಲ ಮಾಡಿ ಬರೋಬ್ಬರಿ 20 ಲಕ್ಷ ರೂಪಾಯಿ ಸಾಲ ಮಾಡಿರ್ತಾರೆ. ಇವನು ಮಾಡಿದ ಸಾಲವನ್ನು ಅವನ ಕುಟುಂಬಸ್ಥರು ತೀರಿಸಿರ್ತಾರೆ. ಆದರೆ ಅನಿಲನ ಕುಡಿಯೋ ಚಟ ಮಾತ್ರ ಕಡಿಮೆ ಆಗಿರೋದಿಲ್ಲ. ಕುಡಿಯೋದು, ಮನೆಯಾಗ ಬರೋದು, ಜಗಳ ಮಾಡೋದು, 10 ರೂಪಾಯಿ ಅಲ್ಲ 20 ರೂಪಾಯಿ ಅಲ್ಲ, ಬರೋಬ್ಬರಿ 5 ಲಕ್ಷ ರೂಪಾಯಿ ಈಗ ನಿಂತ ಜಾಗದಲ್ಲೇ ಕೊಡಬೇಕು ಅಂತ ಗಲಾಟೆ ಮಾಡೋದು. ಕೊಡಲ್ಲ ಅಂದಾಗ ನನ್ನ ಪಾಲಿನ ಆಸ್ತಿ ಏನಿದೆ ಅದನ್ನು ಕೊಡ್ತಿರೋ ಇಲ್ವೋ ಅಂತ ಅಪ್ಪ ಅಮ್ಮನ ಜೊತೆಗೆ ಜಗಳ ಮಾಡೋದು. ಡೈಲಿ ಇದೇ ಕೆಲಸ ಆಗಿರುತ್ತೆ. ಮಗ ಪಿವೋಟ್ ಆಗಿರ್ಬೇಕಾದ್ರೆ ಆಸ್ತಿ ಎಲ್ಲ 10 ರೂಪಾಯಿ ಕೊಡೋದಕ್ಕೂ ಎತ್ತವರು ಯೋಚನೆ ಮಾಡ್ತಾರೆ. ಮತ್ತದನ್ನು ಮಾರಿಬಿಡ್ತಾನೇನೋ ಅನ್ನೋ ಭಯ ಇರುತ್ತೆ ಅವರಿಗೆ. ಹೀಗಾಗಿ ಮೊದಲು ಇವನಿಗೊಂದು ಮದುವೆ ಮಾಡೋಣ, ಆಮೇಲೆ ಅವನ ಪಾಲಿಗೆ ಏನು ಬರುತ್ತೋ ಅಷ್ಟು ಆಸ್ತಿಯನ್ನು ಕೊಟ್ಟರಾಯಿತು ಅಂತ ಅನಿಲನ ಅಪ್ಪ ಅಮ್ಮ ಅವನ ಅಣ್ಣ ಡಿಸೈಡ್ ಮಾಡಿರ್ತಾರೆ. ಆದರೆ ಈ ಅನಿಲ್ ಕುಡ್ಕೊಂಡ್ಬಂದು ಕಿರಿಕ್ ಮಾಡೋದು ಮಾತ್ರ ಕಡಿಮೆ ಆಗಿರೋದಿಲ್ಲ. ಕೊಲೆ ಆಗಿರೋ ದಿನ ಕೂಡ ಈ ಅನಿಲ್ ಕುಡ್ಕೊಂಡೇ ಮನೆಗೆ ಬಂದಿರ್ತಾನೆ. ಇನ್ನು ಈ ಅನಿಲನ ಅಣ್ಣ ಬಸವರಾಜ ಇಂಡಿಯನ್ ಆರ್ಮಿಯಲ್ಲಿ ಕೆಲಸ ಮಾಡ್ತಾ ಇರ್ತಾನೆ. ರಜೆ ತೊಗೊಂಡು ಊರಿಗೆ ಬಂದಿರ್ತಾನೆ. ಅವನ ಜೊತೆಗೂ ಅನಿಲ ಜಗಳ ಮಾಡ್ಕೊಂಡಿರ್ತಾನೆ. ನನಗೆ ಬರಬೇಕಾಗಿರೋ ಆಸ್ತಿ ಕೊಟ್ಟಿಲ್ಲ ಅಂದರೆ ನಿಮ್ಮನ್ನು ಸಾಯಿಸ್ಬಿಡ್ತೀನಿ ಅಂತ ಕೈಗೆ ಏನೇನು ಸಿಕ್ಕುತ್ತೋ ಅದನ್ನು ತಗೊಂಡು ಅಪ್ಪ ಅಮ್ಮನಿಗೆ ರಜೆ ತೊಗೊಂಡು ಊರಿಗೆ ಬಂದಿದ್ದ ಅಣ್ಣ ಬಸವರಾಜ್ಗೆ ಹೊಡೆಯೋದಕ್ಕೆ ಹೋಗ್ತಾನೆ. ಒಂದು ಲೆಕ್ಕದಲ್ಲಿ ಅವತ್ತು ಪರಿಸ್ಥಿತಿ ಕೈ ಮೀರಿ ಹೋಗಿರುತ್ತೆ. ಆಗ ಅನಿಲ್ಗೆ ಕೈ ಕಾಲು ಕಟ್ಟಿ ಡೀಸೆಲ್ ಸುರಿದು ಸುಟ್ಟಾಕ್ತಾರೆ. ಒಟ್ಟಿನಲ್ಲಿ ಒಬ್ಬ ಪಿವೋಟ್ ಮಗ ಇರೋ ಬರೋ ದುಡ್ಡು ಆಸ್ತಿ ಹಾಳು ಮಾಡಿ ಮತ್ತೆ ಎತ್ತವರ ಪ್ರಾಣ ಹಿಂಡಿದ್ದಕ್ಕೆ ಎತ್ತವರೇ ಆ ಮಗನನ್ನು ಸುಟ್ಟು ಕೊಂದಿದ್ದಾರೆ. ಈಗ ಈ 3 ಆರೋಪಿಗಳನ್ನು ಸಾವಳಗಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈ ಕೊಲೆ ಕೇಸ್ ಬಗ್ಗೆ ನಿಮ್ಗೇನು ಅನಿಸುತ್ತೆ ಕಮೆಂಟ್ ಮಾಡಿ. ನಮಸ್ಕಾರ.